ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಲಬುರ್ಗಿಗೆ. ಯಾಕೆಂದರೆ ನಮ್ಮ ಕೊನೆ ಚಿಕ್ಕಮ್ಮ ಇರೋದು ಕಲಬುರ್ಗಿನಲ್ಲಿ. ಈ ನವೆಂಬರ್ನ ಚೀಟಿ ಎದ್ದಿದ್ದು ಅವ್ರಿಗೇನೆ. ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಮ್ಮನ ಅಕ್ಕ ತಂಗಿರು 6 ಜನ, ಒಬ್ಬರು ತಮ್ಮ ಇಲ್ಲ. ಇವಾಗ 6 ಜನ ಅಕ್ಕ ತಂಗಿರಲ್ಲಿ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ. ಸೊ ಹಂಗಾಗಿ ಅವ್ರಿಗೆ ಬರೋಕ್ಕಾಗಲ್ಲ. ಇನ್ನು ಉಳಿದ 5 ಜನನ ನಾನು ಇವತ್ತು ಮನೆಗೆ ಹೋದ ತಕ್ಷಣ ತೋರಿಸ್ತೀನಿ ನಿಮಗೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಕಲಬುರ್ಗಿಗೆ. ಹೋಗೋ ಮಧ್ಯದಲ್ಲಿ ಹಳ್ಕೆಡ್ ಊರಲ್ಲಿ ಒಂದು ಶಿವನ ಸ್ಟ್ಯಾಚು ಇದೆ ನೋಡಿ, ಎಷ್ಟು ಸುಂದರವಾಗಿದೆ ಅಂತ, ಮೇನ್ ರೋಡಲ್ಲೇ. ಅಲ್ಲಿಂದ ಮನೆಗೆ ಹೋದ ತಕ್ಷಣ ಅಮ್ಮ, ದೊಡ್ಡಮ್ಮ, ಅಜ್ಜಿ ಇಳ್ಕಲ್ ಸಾರಿ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರದ್ದೊಂದು ಫೋಟೋ ತೊಗೊಂಡೆ. ಅದಾದಮೇಲೆ ಎಲ್ಲರೂ ಚಿಕ್ಕಮ್ಮ ದುಡ್ಡು ತಾನೆ ಅಂತ ಹೇಳ್ತಾಯಿದ್ರು. ಅದನ್ನು ನೋಡಿ ನಮಗೆಲ್ರಿಗೂ ನಗು ಬಂತು. ಎಲ್ಲರೂ ನಗಾಡಿದ್ವಿ. ಅದಾದಮೇಲೆ ಗೇಮ್ ಸ್ಟಾರ್ಟ್ ಆಯಿತು. 2 ಗೇಮ್ ಅಜ್ಜಿ, ದೊಡ್ಡಮ್ಮ, ಅಮ್ಮ ಇವರೆಲ್ಲ ನಾವು ಗೇಮ್ ಆಡೋಲ್ಲ ಅಂತ ಹೇಳ್ತಾಯಿದ್ರು. ನಾವು ಅವ್ರಿಗೆಲ್ಲ ಫೋರ್ಸ್ ಮಾಡಿದ್ವಿ. ನೀವು ಆಡೋ ಅಂಥ ಗೇಮ್ಗಳನ್ನೇ ಇಟ್ಟಿದ್ದೀವಿ ನಾವು, ಕೂತ್ಕೊಂಡು ಆಡೋ ಅಂಥ ಗೇಮು. ಹಾಗಾಗಿ ನೀವು ಎಲ್ಲ ಆಡಬೇಕು ಅಂತ ಅವ್ರಿಗೂ ಕೂಡ ಆಡಿಸಿದ್ವಿ. ತುಂಬ ಚೆನ್ನಾಗಿ ಆಡಿದ್ರು ಎಲ್ಲರೂ ಗೇಮ್ಸ್ನ. ನೋಡಿದ್ರಿ, ಫಸ್ಟ್ ಗೇಮು ಈ ಥರ ಸ್ಟ್ರಾನಲ್ಲಿ ಪ್ಲೇಟ್ನ ಕಡ್ಡಿಗಳನ್ನ ತೆಗೆದು ಪ್ಲೇಟಲ್ಲಿ ಹಾಕೋದು. 2ನೇ ಗೇಮ್ ಬಂದುಬಿಟ್ಟು ಒಂದು ಡಬ್ಬಿನಲ್ಲಿ ನೀರಲ್ಲಿ ಬಟ್ಲಿಟ್ಟಿದ್ದಾರೆ. ಆ ಕಾಯಿನ್ಸನ್ನು ಹೋಗಿ ಆ ಕಪ್ಪೊಳಗೆ ಬೀಳಬೇಕು. ಹೊರಗಡೆ ಬಿದ್ದರೆ ಒಳಗಡೆ ಎಷ್ಟು ಬಿದ್ದಿದ್ದಾವೆ ಅಂತ ಕೌಂಟ್ ಮಾಡಿ ಯಾರು ಜಾಸ್ತಿ ಬಂದಿದೆ ಅವ್ರಿಗೆ ವಿನ್ ಕೊಡ್ತಿದ್ರು. 2 ಗೇಮಲ್ಲಿ ನಾನೇ ವಿನ್ ಆದೆ. ಬಟ್ 2 ಗೇಮಲ್ಲಿ ವಿನ್ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಫಸ್ಟ್ ಗೇಮಲ್ಲಿ ನನಗೆ ವಿನ್ ಕೊಟ್ಟರು. ಸೆಕೆಂಡ್ ಗೇಮಲ್ಲಿ ನನಗೆಂತಲೂ ಸ್ವಲ್ಪ ಕಡಿಮೆ ಕೌಂಟ್ ಆಗಿರ್ತಕ್ಕಂಥ ಒಂದು ಚಿಕ್ಕಮ್ಮನ ಕೊಟ್ಟರು. ಅದಾದ ನಂತರ ಪ್ರತಿ ಪಾರ್ಟಿನಲ್ಲೂ ನಾವು ತಂಬೋಲ ಗೇಮ್ ಫಿಕ್ಸ್. ಎಲ್ಲ ಗೇಮ್ ಆದಮೇಲೆ ತಂಬೋಲ ಗೇಮ್ ಆಡ್ತೀವಿ. ಹಾಗೆ ಇವಾಗ ಕೂಡ ಎಲ್ಲರೂ ಸೇರಿ ತಂಬೋಲ ಗೇಮ್ ಮತ್ತೆ ಗೇಮ್ಸ್ ಎಲ್ಲ ಆದಮೇಲೆ ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡ್ತಿದ್ದೀರಾ ಇಲ್ಲಿ ನಾನು ನಿಮ್ಗೆ ಹೇಳಿದೆ, ನಮ್ಮ ಅಮ್ಮನ 5 ಜನ ಅಕ್ಕ ತಂಗಿರಿಗೆ ಇವತ್ತು ತೋರಿಸ್ತೀನಿ ಅಂತ. ಇವರು ನಮ್ಮ ಅಜ್ಜಿ, ಪಕ್ಕದಲ್ಲಿ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ಅದಾದಮೇಲೆ ನನ್ನ ಚಿಕ್ಕಮ್ಮಂದ್ರಿಬ್ರು, ಇನ್ನೊಬ್ಬ ಚಿಕ್ಕಮ್ಮ, ಕೊನೆ ಚಿಕ್ಕಮ್ಮ. ಹಾಗೂ ಎಲ್ಲರಿಗೂ ರಾಷ್ಟ್ರೀಯ ಗೃಹಿಣಿಯರ ದಿನದ ಶುಭಾಶಯಗಳು. ಸ್ತ್ರೀ ಎಂದರೆ ವಿಶಿಷ್ಟ ಶಕ್ತಿಗಳ ಸಂಗಮ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ, ಸಹನೆ, ಭೂಮಿ ತೂಕದ ತಾಳ್ಮೆಯ ಶಕ್ತಿಗಳ ಸಮಾಗಮವೇ ಹೆಣ್ಣು ಅಂತ ಹೇಳಬಹುದು. ಎಲ್ಲ ಮುಗಿದ ನಂತರ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಮತ್ತೆ ಎಲ್ಲರೂ ಗುಲ್ಬರ್ಗಾನಿಂದ ಬೀದರ್ಗೆ ಹೊರಟು ಬಂದುಬಿಟ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.